Hello, my dear students. Welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. Students, on your demand, we completed fixed 2 marks questions and fixed 3 mark questions. Hopefully, ನಿಮ್ಮೆಲ್ಲರಿಗೂ PDFs ಸಿಕ್ಕಿದೆ ಅಂತ ಅನ್ಕೋತೀನಿ. ಅವುಗಳನ್ನ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. And the next, ಅದು ಸಹ ನಿಮ್ಮ ಮೋಸ್ಟ್ ಡಿಮ್ಯಾಂಡಿಂಗ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ದ ಡೆರಿವೇಶನ್ ಪಾರ್ಟ್. ದಟ್ ಇಸ್ ದ ಪಾರ್ಟ್ ಡಿ. ಇದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಟೋಟಲ್ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ ಅಂಡ್ 3 ಮಾರ್ಕ್ಸ್ ನ ಆನ್ಸರ್ ಮಾಡಿ 3 ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂಡ್ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಅಂದ್ರೆ ನಿಮಗೆ 15 ಮಾರ್ಕ್ಸ್ ಡೆರಿವೇಶನ್ ಪಾರ್ಟ್ ಇಂದ ಬರುತ್ತೆ. ಕರೆಕ್ಟಾ? ರೈಟ್. ಸೊ ಹಾಗಿದ್ರೆ ಯಾವ ಚಾಪ್ಟರ್ ಮೇಲೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಸೊ ದಟ್ ವಿ ವಿಲ್ ನಾಟ್ ಮಿಸ್ ಎನಿ ಡೆರಿವೇಶನ್ ಅಂತ ನಿಮಗಿರುತ್ತೆ. ಕರೆಕ್ಟಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಪ್ರಾಕ್ಟೀಸ್ ಪೇಪರ್ ಇವೆಲ್ಲನ ಅನಾಲಿಸಿಸ್ ಮಾಡಿ ನಿಮಗೆ ಯಾವ ಚಾಪ್ಟರ್ ಇಂದ ಡೆರಿವೇಶನ್ಸ್ ಬರುತ್ತೆ ಅಂಡ್ ಯಾವ ಚಾಪ್ಟರ್ ನ ಯು ಶುಡ್ ನಾಟ್ ಸ್ಕಿಪ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. Yes, the first analysis ನೋಡೋದಾದ್ರೆ that is chapters. ಯಾವ ಚಾಪ್ಟರ್ ಇಂದ you can expect 5 marks derivation ಅನ್ನೋದು. Chapter 1 electric charges and fields, electrostatic potential and capacitance, current, electricity, moving charge and magnetism, ray optics and optical instruments, wave optics and semiconductor electronics. ನೀವು ಯಾವ ಚಾಪ್ಟರ್ ನ ಸ್ಕಿಪ್ ಮಾಡಬಹುದು, ಮಾಡಬಾರ್ದು. ಫಸ್ಟ್ ಯಾವ ಚಾಪ್ಟರ್ ನ ಸ್ಕಿಪ್ ಮಾಡಬಾರ್ದು ಅನ್ನೋದು ಫಸ್ಟ್ ನೋಡೋಣ. ಅಂಡ್ ನಮಗೆ ಗೊತ್ತಿರೋ ಹಾಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 5 ಮಾರ್ಕ್ಸ್ ಇಂದು, ಓಕೆ, ಸೊ 5 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಕೇಳ್ತಾರ, ರೈಟಾ? ಅಂಡ್ ಇದರಲ್ಲಿ ನೀವು ಇದನ್ನ ಮಿಸ್ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ಯು ಶುಡ್ ನಾಟ್ ಮಿಸ್. ಈ ಫಸ್ಟ್ 2 ಚಾಪ್ಟರ್ ಏನಾಗುತ್ತೆ, ದೇ ಕ್ಯಾನ್ ಆಸ್ಕ್ ಯು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಒಂದು ಡೆರಿವೇಶನ್ಸ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಿದ್ರೆ ಸೆಕೆಂಡ್ ಚಾಪ್ಟರ್ ಇಂದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಚಾಪ್ಟರ್ ಇಂದ ಡೆರಿವೇಶನ್ಸ್ ಕೇಳ್ತಾರೆ. ಸಪೋಸ್ ಫಸ್ಟ್ ಚಾಪ್ಟರ್ ಇಂದಾನೆ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಇಂದಾನೆ ಡೆರಿವೇಶನ್ಸ್ ಕೇಳ್ತಾರೆ ಅನ್ಕೊಳ್ಳಿ, ಈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಇಂದ ನಿಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ವಾಯ್ಸ್ ವರ್ಸ್, ಇದು ಡೆರಿವೇಶನ್ ಕೇಳಿದ್ರೆ ಇಲ್ಲಿ ನ್ಯೂಮರಿಕಲ್ ಕೇಳ್ತಾರೆ, ಇಲ್ಲಿ ನ್ಯೂಮರಿಕಲ್ ಕೇಳಿದ್ರೆ ಇಲ್ಲಿ ಡೆರಿವೇಶನ್ ಕೇಳ್ತಾರೆ, ವಾಯ್ಸ್ ವರ್ಸ್. ಓಕೆ, ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ ಏನಂತಂದ್ರೆ ಒಂದು ಡೆರಿವೇಶನ್, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕಂಪಲ್ಸರಿ. ಸೊ ಇಲ್ಲಿ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಒಂದು ಡೆರಿವೇಶನ್ ಫಿಕ್ಸ್. ಆಗ ನೆಕ್ಸ್ಟ್ ಫಿಕ್ಸ್ಡ್ ಡೆರಿವೇಶನ್ಸ್ ಎಲ್ಲಪ್ಪ ಅಂತ ಹೇಳಿದ್ರೆ ದಿಸ್ ಒನ್. ಓಕೆ, ಸೊ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ಈ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು a loop on its axis ಅಂತ ಬರುತ್ತೆ. ಓಕೆ, ಸೊ B is equals to B naught I square divided by 2 bracket of R square plus X square power 3/2 ಅಂತ ಇರುತ್ತೆ. ಸೊ ಆ ಫಾರ್ಮುಲಾ ನೀವು ಡೆರಿವೇಶನ್ ಮಾಡಬೇಕು. ನೆಕ್ಸ್ಟ್ ಒನ್ ರೇ ಆಪ್ಟಿಕ್ಸ್ ಅಲ್ಲಿ, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ನಿಮಗೆ ಡೆರಿವೇಶನ್ ಬಂದ್ರೆ 3 ಮಾರ್ಕ್ಸ್ ಬರುತ್ತೆ. ಬಟ್ ಇಲ್ಲಿ ನಮ್ಮ ಕ್ವಶನ್ ಇರೋದೇನಂದ್ರೆ 5 ಮಾರ್ಕ್ಸ್ಗೆ. ಸೊ 5 ಮಾರ್ಕ್ಸ್ ಆದ್ರಿಂದ ಜಸ್ಟ್ ಅನಾಲಿಸಿಸ್ ಮಾಡಿರೋ ಪ್ರಕಾರ you can expect a numerical problem from this ray optics and optical instruments. If not, sir, derivations, yes, there is a chance. ಅದಕ್ಕೆ ಇಲ್ಲಿ ನೀವು ಜಾಸ್ತಿ ಟೈಮ್ ತಗೊಳಕ್ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಚಾಪ್ಟರ್ ನ ಮಿಸ್ ಮಾಡಬಾರ್ದು. ಯಾವುದು? ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅಲ್ಲಿ ನಿಮಗೆ 2 ಕ್ವಶನ್ಸ್ ಇರೋದು ಕಣ. ಯಾವ್ದು? ಹಾಫ್ ವೇವ್ ರೆಕ್ಟಿಫೈರ್ ಇಲ್ಲ ಫುಲ್ ವೇವ್ ರೆಕ್ಟಿಫೈರ್ ಅಲಾಂಗ್ ವಿತ್ ಸೈನ್ ವೇವ್ ಫಾರ್ಮ್ ಬಗ್ಗೆ ನೀವು ನೋಡ್ಕೊಳ್ಬೇಕು. ಓಕೆ, ಸೊ 2 ನೋಡ್ಕೊಳ್ಳಿ. ಅಂಡ್ ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಪಿ ಎನ್ ಜಂಕ್ಷನ್. ಓಕೆ, ಸೊ ಪಿ ಎನ್ ಜಂಕ್ಷನ್ ಡಯೋಡ್ ಇದೆಲ್ಲ, ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರು ಹೇಳ್ತಾರೆ ಎಕ್ಸ್ಪ್ಲೇನ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್ಡ್. ಓಕೆ, ಪಿ ಎನ್ ಜಂಕ್ಷನ್ ಫಾರ್ವರ್ಡ್ ಮತ್ತೆ ರಿವರ್ಸ್ ಬಯಾಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಲಾಂಗ್ ವಿತ್ ಗ್ರಾಫ್, ಐ ವಿ ಗ್ರಾಫ್ ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಥಿಯರಿಟಿಕಲ್ ಪಾರ್ಟ್ ಇಂದ ನೀವು ಐ ವಿ ಗ್ರಾಫ್ ನು ಸಹಿತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆಗ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಬಟ್ ನನ್ನ ಪ್ರಕಾರ 99% ಏನಿದೆಯಲ್ಲ ಈ 2 ಕ್ವಶನ್ಸ್ ಅಲ್ಲೇ ಬರುತ್ತೆ. ಒಂದು ಹಾಫ್ ವೇವ್ ರೆಕ್ಟಿಫೈರ್ ಇಲ್ಲ ಫುಲ್ ವೇವ್ ರೆಕ್ಟಿಫೈರ್. ಅಂಡ್ ವೇವ್ ಆಪ್ಟಿಕ್ಸ್ ಇಂದ ಓಕೆ, ಯಾವುದು? ಸ್ನೆಲ್ಸ್ ಲಾ ಕೇಳ್ಬೋದು. ಓಕೆ, ಸ್ನೆಲ್ಸ್ ಲಾ ಅಥವಾ ರಿಫ್ಲೆಕ್ಷನ್ ಕೇಳೋದು ತುಂಬಾ ರೇರು. ಸೊ ಇದರಲ್ಲಿ ಯಾವುದು? ಸ್ನೆಲ್ಸ್ ಲಾ, ರಿಫ್ರಾಕ್ಷನ್ ಬಗ್ಗೆ ಕೇಳ್ತಾರೆ, ಇಲ್ಲಾಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕೇಳ್ತಾರೆ. ಈ 2ರಲ್ಲಿ ಒಂದು ಕ್ವಶನ್ ಫಿಕ್ಸ್. ಓಕೆ, ಈ 4 ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಅಂಡ್ ಈ ಚಾಪ್ಟರ್ ಗಳಿಂದ ಯಾವ್ಯಾವ ಡೆರಿವೇಶನ್ ಪಾರ್ಟ್ ನ ವಿ ಕ್ಯಾನ್ ಎಕ್ಸ್ಪೆಕ್ಟ್. ದ ಫಸ್ಟ್ ಚಾಪ್ಟರ್ ನೋಡಿದ್ರೆ ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಗ್ಗೆ ನೋಡೋದಾದ್ರೆ, ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಕ್ವಶನ್, ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, derive an expression for the electric field at a point due to infinitely long thin uniformly charged straight wire using Gauss law. ಇಲ್ಲಿ ಸ್ಟೇಟ್ಮೆಂಟ್ ಬರ್ದು ಡಿರೈವ್ ಮಾಡಬೇಕು. ಓಕೆನಾ? And the next one, the second question, derive the expression for the electric field at a point on the axis of an electric dipole. And the next one, derive an expression for electric field at a point on the equatorial plane of an electric dipole. And the last one ನೋಡಿ, using a Gauss law, derive the expression for the electric field due to uniformly charged thin spherical shell. ಅಥವಾ ಇಲ್ಲಿ ಇದನ್ನ ಜಾಸ್ತಿ ಸತಿ ಕೇಳಿದ್ದಾರೆ. ಸೆಕೆಂಡ್ ಒನ್ ಇದೆಯಲ್ಲ, ಇದು ಜಾಸ್ತಿ ಸತಿ ಕೇಳಿದ್ದಾರೆ. ಯೂಸಿಂಗ್ ಎ ಗಾಸ್ ಲಾ, arrive at the expression for electric field at a point outside the charged spherical conducting shell. Also, write the expression electric field at a point on the surface of the same charged
ಚಾರ್ಜ್ ಸ್ಪೆರಿಕಲ್ ಶೆಲ್ ಅಂತ ಕೇಳಿದ್ದಾರೆ. ಈ 4 ಡೆರಿವೇಶನ್ ತಪ್ಪದೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಂದ 5 ಕ್ವಶನ್ಸ್, ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ 5 ಕ್ವಶನ್ಸ್, ಅಂಡ್ ನೆಕ್ಸ್ಟ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇರುತ್ತೆ ಇದರಲ್ಲಿ. 5 ಕ್ವಶನ್ಸ್ ಇದೆ. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಈ 4 ಕ್ವಶನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ, ಬೇರೆ ಅವಶ್ಯಕತೆ ಇಲ್ಲ. ಅಂಡ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಯಾವುದು? ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಮತ್ತೆ ಹಾಫ್ ವೇವ್ ರೆಕ್ಟಿಫೈರ್. ಓಕೆ, ಸೊ ಫುಲ್ ವೇವ್ ಮತ್ತೆ ಹಾಫ್ ವೇವ್ ರೆಕ್ಟಿಫೈರ್, ಈ ಮಿಕ್ಕಿದ 3 ಏನಿದೆಯಲ್ಲ, ಸೊ ಅದರಲ್ಲಿ ಸ್ವಲ್ಪ ನಿಮಗೆ ಕೇಳೋ ಚಾನ್ಸ್ ಇದೆ. ಬಟ್ ಮೇಜರ್ ಆಗಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಈ 2 ಕ್ವಶನ್ಸ್ ನ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ 5 ಮಾರ್ಕ್ಸ್, ಜಸ್ಟ್ 8 ಪೇಜಸ್ ಇದೆ. 8 ಪೇಜಸ್ ಅಲ್ಲಿ 2 ಪೇಜಸ್ ಅನಾಲಿಸಿಸ್ ಹೋಯ್ತು, ಜಸ್ಟ್ 6 ಪೇಜಸ್ ಇದೆ. ಅಂಡ್ ಈ PDF ನಿಮಗೆ ಬೇಕಾದ್ರೆ ನೀವೇನ್ ಮಾಡ್ಬೇಕು, ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ಸೊ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ವಾಟ್ಸ್ಆಪ್ಗೆ ರೀಡೈರೆಕ್ಟ್ ಮಾಡುತ್ತೆ. ಜಾಯ್ನ್ ಆಗಿ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಈ ಚಾಪ್ಟರ್ ಈ ನಾನು ಕೊಟ್ಟಿರುವಂತ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಿಮ್ಗೆ ಟೈಮ್ ಇದ್ರೆ ಸರ್ ಐ ವಾಂಟ್ ಟು ಡೂ ಮೋರ್ ಅಂದ್ರೆ ದೆನ್ ಯು ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ಓಕೆ ರೈಟ್? ಸೊ ದಟ್ಸ್ ಇಟ್. ಸೊ ಬಿಫೋರ್ ಎಂಡಿಂಗ್ ದ ಸೆಷನ್, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿತ್ ಇನ್ ಈ ವೀಕ್ ಅಲ್ಲಿ ನಿಮಗೆ ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? That's it for today's session. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. Till then, take care. Bye bye.